ಹೇಳಿದ್ವಿ ಬರೀ ಹುಡುಗಿಯರಷ್ಟೇ ಅಂತ. ಅದೇನೋ ಗಾದೆ ಇದೆಲ್ಲ, ಹುಣಸೆ ಹಣ್ಣು ಮುಪ್ಪಾದ್ರೆ ಹುಳಿ ಮುಪ್ಪಾಗತ್ತಾ ಅಂತ. ಈಗ ಬರೀ ಹುಡುಗಿಯರೇ ಮೇಕಪ್ ಮಾಡ್ಕೊತಾರೆ ಅಂತ ಏನಿಲ್ಲ, ಏನ್ ಏಜ್ ಗ್ರೂಪ್ ಲಿಮಿಟ್ ಇಲ್ಲ. ಸೊ ಎಲ್ಲಾರು ದೇ ಆರ್ ಕಾನ್ಶಿಯಸ್ ಅಬೌಟ್ ದೇರ್ ಬ್ಯೂಟಿ ಅಂಡ್ ಜಾಸ್ತಿ ಸಕ್ಕರೆ ತೂಗಿದ್ರೆ ಹೆಣ್ಮಕ್ಳು ಜಾಸ್ತಿ ಜಾಸ್ತಿ ಉಪಯೋಗಿಸೋರು ಗಂಡಸರು ಅಂತ. ಏಜ್ ಹುಡುಗಿಯರೇ ಮೇಕಪ್ ಮಾಡ್ಕೊತಾರೆ, ಅವರೇ ನೋ ಲಿಮಿಟ್ ಆಫ್ ಏಜ್. ಎಲ್ಲಾರು ವಿತೌಟ್ ಮೇಕಪ್ ನೋ ಬಡಿ ಗೋಸ್ ಔಟ್. ಯಾಕಂದ್ರೆ ಅದು ಫಸ್ಟ್ ಏನೋ ಅಂತಲ್ಲ, ಫಸ್ಟ್ ಲುಕ್ ಎಲ್ಲಾರ್ಗು ದೇ ವಾಂಟ್ ಇಂಪ್ರೆಸ್ ಅಲ್ವಾ. ಬಿಕಾಸ್ ಒಂದು ಹುಡುಗಿ ಚೆನ್ನಾಗಿ ಕಾಣ್ತಿದೆ ಅಂತ ಅವಳಿಗೆ ಫೀಲ್ ಆದ್ರೆ more confident ಜಾಸ್ತಿ ಎಲ್ಲಾರು ವಾಟ್ ಎವರ್ ಶಿ ಇಸ್ ಗಿವಿಂಗ್ ಪ್ರೆಸೆಂಟೇಷನ್ ಎಲ್ಲಾರು. ಮೇನ್ ಥಿಂಗ್ ಇಸ್ ಬರೀ ಮಾನ್ಸೂನ್ ಬಂದಾಗ ಅಷ್ಟೇ ನಾವು ಸ್ಕಿನ್ ಮೇಂಟೈನ್ ಮಾಡ್ಕೊತೀವಿ ಅಂತ ಹೇಳೋದಕ್ಕಿಂತ ಎವ್ರಿ ಡೇ ದೇ ಹ್ಯಾವ್ ಟು ಕೀಪ್ ಅ ರೂಟೀನ್. ನಾವು ಡೈಲಿ ಹೇಗೆ ಗಿಡಕ್ಕೆ ನೀರ್ ಹಾಕ್ತೀವಿ, ಹೌ ಫ್ರೆಶ್ ಇಟ್ ವಿಲ್ ಬಿ, ಆದ್ರೆ ನಮ್ಮ ಸ್ಕಿನ್ಗೂ ಇಟ್ ನೀಡ್ಸ್ ದ ನರಿಶ್ಮೆಂಟ್. ಬರೀ ಫುಡ್ ತಗೊಂಡ್ರೆ ಸಾಕಾಗಲ್ಲ, ಒಳಗಡೆನೂ ತಗೋಬೇಕು, ನಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಫ್ರಮ್ ಔಟ್ಸೈಡ್ ಆಲ್ಸೋ ನಾವು ಫಸ್ಟ್ ಕ್ಲೀನ್ಸಿಂಗ್ ಮಾಡ್ಬೇಕು, ಟೋನಿಂಗ್ ಹೇಳ್ತಾ ಇದಾರೆ. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಬಟ್ ದಿಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಹೇಗೆ ನರಿಶ್ಮೆಂಟ್ ಆಗೋದು, ಇವಾಗ ಗಿಡಕ್ಕೆ ನೀರ್ ಹಾಕಿಲ್ಲ ನೀವು ಒಂದ್ ದಿವಸ ಅಂದ್ರೆ ಮಧ್ಯಾಹ್ನ ಇಟ್ ವಿಲ್ ಬಿ ಲೈಕ್ ಡ್ರೈಡ್, ಸಪ್ಪಾಗ್ಬಿಡುತ್ತೆ. ಸೊ ಆ ತರ ಗೊಬ್ಬರ ಈಕ್ವಲ್ ರೇಷಿಯೋ ಅಂತ ಹೇಳ್ಬೋದು. ಅಲ್ಲ ಅದೇ ಹೇಳ್ತಾರೆ, ವಿ ಆರ್ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಮೋರ್ ವಿಟಮಿನ್ಸ್ ದನ್ ಈಟಿಂಗ್ ಇಟ್ ಅಂತ. ಮೂಲಕ ಚೆನ್ನಾಗೂ ಕಾಣಿಸ್ಬಹುದು. ಬ್ಯೂಟಿ ಅನ್ನೋದು ಒಳಗಿನ ಭಾವನೆಗಳು ಚೆನ್ನಾಗಿದೆ. ಅದು ಒಬ್ಬ ದೊಡ್ಡ ಜರ್ಮನ್ ಕವಿ, ಅವ್ನು ಯಾವುದೋ ಒಂದು ಪ್ರಾಣಿ ಓಡಿಸ್ಕೊಂಡು ಬರುತ್ತೆ, ಮರದ ಮೇಲೆ ಕೂತ